ರಿಸರ್ವೇಷನ್ 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 ಈ ಸಿಸ್ಟಮ್ನ ಚೇಂಜ್ ಮಾಡಬೇಕಲ್ಲ. ಎಷ್ಟು ವರ್ಷ ಅಂತ ನಾವು ಇದನ್ನು ಫಾಲೋ ಮಾಡೋಣ? ಎಷ್ಟು ವರ್ಷ ಅಂತ ಇದನ್ನು ನಾವು ಫಾಲೋ ಮಾಡೋಣ ಹೇಳಿ? ಇದರಲ್ಲಿ ಏನಾರ ತಿದ್ದುಪಡಿ ಮಾಡಬೇಕಲ್ಲ ನಾವು. ಏನು ಮಾಡಬೇಕು? ಯಾಕೆ ಮಾಡಬೇಕು? ಯಾಕೆ ಚೇಂಜ್ ಮಾಡಬೇಕಂದ್ರೆ ಈಗಿನ ಕಾಲದಲ್ಲಿ ಎಲ್ಲ ಜಾತಿಯಲ್ಲೂ ಬಡವರಿದ್ದಾರೆ, ಎಲ್ಲ ಜಾತಿಯಲ್ಲೂ ಶ್ರೀಮಂತರಿದ್ದಾರೆ. ಎಲ್ಲ ಜಾತಿಯವರು ಕಷ್ಟಪಟ್ಟೆ ದುಡಿತಿರೋದ್ರಿ. ಹಾಗಿದ್ಮೇಲೆ ಈ ಮೀಸಲಾತಿ ಪದ್ಧತಿಯನ್ನು ನಾವು ಯಾಕೆ ಚೇಂಜ್ ಮಾಡಬಾರ್ದು? ಯಾವ ರೀತಿ ಚೇಂಜ್ ಮಾಡ್ಬೋದು, ಯಾವ ರೀತಿ ತಿದ್ದುಪಡಿ ಮಾಡ್ಬೋದು ಗೊತ್ತಾ ನಿಮಗೆ? ನಾನು ಹೇಳೋದೇನಪ್ಪ ಅಂದರೆ, ಈ ಮೀಸಲಾತಿ ಅನ್ನೋದನ್ನು, ಈ ರಿಸರ್ವೇಷನ್ ಅನ್ನೋದನ್ನು ಜಾತಿ ಅನ್ನೋ ಆಧಾರದಿಂದ ತೆಗೆದು ಆಸ್ತಿ ಅನ್ನೋ ಆಧಾರದ ಮೇಲೆ ಮಾಡಬೇಕು. ಅಂದರೆ ಆಸ್ತಿ, ನಿಮ್ಮ ಆ್ಯನ್ಯುವಲ್ ಇನ್ಕಮ್ ಮತ್ತು ರೆವೆನ್ಯೂ ಮೇಲೆ ಇದನ್ನು ಚೇಂಜ್ ಮಾಡಬೇಕು. ಯಾಕಂದರೆ ಆವಾಗ ಎಲ್ಲ ಬಡವರಿಗೂ ಸರಿ ಸಮಾನತೆ ಹಕ್ಕು ಸಿಗುತ್ತೆ. ಯಾಕಂದರೆ ಬಾಬಾ ಸಾಹೇಬ್ರೆ ಹೇಳಿದ್ದಾರೆ ಇಕ್ವಾಲಿಟಿ ಅಂತಾರೆ. ಅವಾಗ ಆ ಜಾತಿ ಪದ್ಧತಿ ಇತ್ರಿ, ಅವಾಗ ಆ ಜಾತಿ ಮೇಲೆ ಅವರ ಆಸ್ತಿನೂ ಇತ್ರಿ. ಆದರೆ ಈಗಿರೋದು ರೆವೆನ್ಯೂ, ನಿಮ್ಮ ಆಸ್ತಿ, ನಿಮ್ಮ ದುಡಿಮೆ, ನೀವು ದುಡಿತಿರೋ ಆಸ್ತಿ ಮೇಲೆ ಅದನ್ನು ಚೇಂಜ್ ಮಾಡಬೇಕು ಅನ್ನೋದು ನನ್ನ ವಾದ. ಯಾಕಂದರೆ ಎಷ್ಟೋ ಗೌರ್ಮೆಂಟ್ ಜಾಬಲ್ಲಿರೋರು ಅದನ್ನು ಉಪಯೋಗಿಸ್ತಿದ್ದಾರೆ, ಆದರೆ ಕಷ್ಟಪಟ್ಟು ಓದಿರೋರಿಗೆ ಅದನ್ನು ಸಿಗ್ತಾ ಇಲ್ಲ. ಇದು ನನ್ನ ಮಾತ್ರಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ನಿಮಗೆ ಮಾತಾಡೋಕ್ಕಾದ್ರೆ ಸ್ವಲ್ಪ ಮಾತಾಡಿ ಇದ್ರ ಬಗ್ಗೆ. ಯಾಕಂದರೆ ನಮ್ಮ ಮುಂದಿನ ಪೀಳಿಗೆಗೆ ಇದು ಉಪಯೋಗ ಆಗುತ್ತೆ. ಇಲ್ಲ ಅಂದರೆ ನಮ್ಮ ಮುಂದಿನ ಪೀಳಿಗೆನೂ ಇದೇ ರೀತಿ ಮುಂದುವರಿತಾ ಹೋಗುತ್ತೆ, ಅವರು ಇದೇ ರೀತಿ ಕಷ್ಟನ ಅನುಭವಿಸ್ತಾರೆ. ಸ್ವಲ್ಪ ಮಾತಾಡಿ ಅವ್ರಿಗೋಸ್ಕರ. ಬಾಯ್.